ಅಪ್ಪ ಬಾಯ್. ಅಪ್ಪ ಬಾಯ್. ಥ್ಯಾಂಕ್ಸ್ ಅಣ್ಣ. ಹಾಂ ಇಲ್ಲ ಅಣ್ಣ, ಎ ಸಿ ಅಲ್ವಾ, ಕ್ಲೋಸ್. ಹಾಂ ಸರಿ ಇದೆ ಅಣ್ಣ. 8 ಹಾಂ 6 8 ಎಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ ಅಂತೆ, ಬೇರೆಯವ್ರು ಯಾರು ಬಂದರೆ. ಹಾಂ ಅದೇ. ಹಾಂ ಹೌದು ಹೌದು. ಚೆನ್ನೈಗಲ್ಲ, ಆರಾಮಾಗಿ ಮಲ್ಕೊಂಡು ಹೋಗೋಕ್ಕೆ. ಹುಷಾರಾಗಿ ಹೋಗ್ರಿ ಅಣ್ಣ, ಆಯಿತಾ? ಥ್ಯಾಂಕ್ಸ್ ಅಣ್ಣ. ಹಾಂ ಹ್ಞೂ ಸರಿ ಅಣ್ಣ. ಕರೆಕ್ಟ್ ಇದೆ ಹಾಂ ಹಾಂ ಹಾಂ. ಯಾವುದು? ಇಲ್ಲ, ಅದು ಅಬ್ಸರ್ವ್ ಮಾಡಿಲ್ಲ. ಸರಿ ಅಣ್ಣ, ಬಾಯ್ ಬಾಯ್ ಬಾಯ್. ಪಾಪ ರಫೀಣ ಬಂದ್ಬಿಟ್ಟು ನಮಗೆ ಇಲ್ಲಿ ಟ್ರೈನ್ ಹತ್ಸ್ಬಿಟ್ಟು ಹೋದರು. ನಮ್ಮಣ್ಣ ಬ್ಯುಸಿ ಇದ್ದ ಇವತ್ತು, ಅದಕ್ಕೋಸ್ಕರ ರಫೀಣನೇ ಬಂದ್ಬಿಟ್ಟು ಟ್ರೈನ್ ಹತ್ಸ್ಬಿಟ್ಟು ಹೋದರು. ನಮಗೋಸ್ಕರ ತುಂಬ ಹೆಲ್ಪ್ ಮಾಡ್ತಾರೆ ಪಾಪ ಅವರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾನು ಪಪ್ಪನ ಮನೆಯಿಂದ ಹೊರಟಿದ್ದೀನಿ. ಹಾಗೆಯೇ ನನಗೆ ನಮ್ಮ ಪಪ್ಪನ ಮನೆಯಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬೇಗ ಹೊರಟಿದ್ದಲ್ಲಿಂದ ಇಲ್ಲೇನು ಕೇಳ್ತಿದೆ ಗೊತ್ತಿಲ್ಲ. ಕೇಳ್ತಿದ್ದೆ ಎಲ್ಲೋ ಗೊತ್ತಿಲ್ಲ, ಆದರೆ ಮಾತಾಡ್ತಿದ್ದೀನಿ. ಅರ್ಜೆಂಟೆಲ್ಲ ಹೊರಟಿದ್ದು, ಅಲ್ಲಿ ಲಾಗ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಟ್ರೈನಲ್ಲಿ ಲಾಗ್ ಮಾಡ್ತಾಯಿದ್ದೀನಿ. ಅರ್ಜೆಂಟೆಲ್ಲ ಹೊರಟಿದ್ದಕ್ಕೆ ಲಾಗ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮಲ್ಕೊಂಡಿದ್ದಾಳೆ. 5 o'clock ಟ್ರೈನ್ ನಿಂತಿದೆ ಇವತ್ತು. ನಾನು 3 o'clockಗೆ ಟ್ರೈನಿಗೆ ಬಂದಿದ್ದಲ್ಲ. 5 o'clock ಟ್ರೈನ್. ಇದನ್ನು KR ಪುರಂ ರೀಚ್ ಆಗೋದು 11 ಆಗುತ್ತೆ. 11ಗೆ ಇಳಿದು ಅಲ್ಲಿ ಅದರ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು ಮನೆಗೆ. ನೋಡೋಣ, ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್. ನಿದ್ದೆ ಜೋರು ಬರ್ತಾಯಿದೆ, ಆದರೆ ಅಮ್ಮನ ಬಿಟ್ಟು ಹಿಂಗೆ ಮನ್ಗೋಕ್ಕಾಗಲ್ಲ, ಅದಕ್ಕೆ ಮನೆಗೆ ಹೋಗಿ ಸರಿಯಾಗಿ ನಿದ್ದೆ ಹೊಡೆಯೋಣ ಅಂತ. ಏನೂ ಕಾಣಲ್ಲ, ಇಲ್ಲ ಲೈಟ್ ಆಫ್ ಮಾಡಿ ಮನ್ಕೊಂಡಿದ್ದಾರೆ ಎಲ್ಲರೂ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಿನ್ನೆ ರಾತ್ರಿ ನಾವು ರಿಪ್ಪನ್ಪೇಟೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದ್ವಿ. ಬರೋತ್ತಿಗೆ ಒಂದು 11:30 ಆಗಿತ್ತು. ನಮ್ಮಮ್ಮ ಹೀಗೆ ಏನಿದು ಕರ್ಕಡುಬು ಮತ್ತು ಹೋಳಿಗೆಲ್ಲ ಹಾಕಿ ಕೊಟ್ಟಿದ್ದರು. ಇವಾಗ ತಿಂತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇಡ್ಲಿ ಟೊಮೊಟೊ ಬಾತ್ ತರಿಸಿದ್ದೆ.
ನಮ್ಮದು ಹೋಟೆಲ್ ಇದೆಯಲ್ಲ ಅದರಿಂದ ತರಿಸಿ ಇವಾಗ ತಿಂತಾಯಿದ್ದೀನಿ. ಟೊಮೊಟೊ ಬಾತ್ ತಿಂದಾಯಿತು. ಇವಾಗ ಅಮ್ಮ ಕೊಟ್ಟಿರೋದು ಕರ್ಜಿಕಾಯಿ ಮತ್ತು ಹೋಳಿಗೆ ತಿನ್ನೋಣ ಅಂತ ಇದ್ದೀನಿ. ತಿನ್ನಬೇಕು ಅಷ್ಟೇ, ಪೀಸ್. ಈ ಸ್ವೀಟ್ ಬಾಕ್ಸ್ನ ನಾನು ಬರೋ ಟೈಮಲ್ಲೇ ಅಣ್ಣ ನನಗಂತ ಹೇಳ್ಬಿಟ್ಟು ಕೊಟ್ಟಿದ್ದು. ಇದು 2 ಬಾಕ್ಸ್ ಕೊಟ್ಟಿದ್ದ. 2 ಬಾಕ್ಸ್ ಕೊಟ್ಟಿದ್ದ ಇದು. ನನ್ನ ಮಗಳೇ ತಿಂದು ಖಾಲಿ ಮಾಡಿದ್ಲು 1 ಪ್ಯಾಕೆಟು. ಆ 1 ಪ್ಯಾಕೆಟಲ್ಲಿ ಸ್ವಲ್ಪ ನನ್ನ ಫ್ರೆಂಡಿಗೆ ಕೊಟ್ಟೆ. ಹಾಗೆ ಎಲ್ಲ ಅವಳೆ ತಿಂದು ಖಾಲಿ ಮಾಡಿದ್ಲು. ಹಾಗೆ ಇಲ್ಲೇನು ಹಬ್ಬ ಯಾವಾಗಲೂ ನಮಗಿಲ್ಲಿ ನನ್ನ ಗಂಡನ ಮನೇಲಿ ಯಾವುದೇ ರೀತಿಯಲ್ಲಿ ಯಾವ ಹಬ್ಬನೂ ನಡೆಯಲ್ಲ. ಬರೀ ಒಂದು ಶಿವರಾತ್ರಿ ನಡೆಯುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವ ಹಬ್ಬನೂ ನಡೆಯಲ್ಲ. ಅದಕ್ಕೋಸ್ಕರ ನಾನು ಏನು ಹಬ್ಬ ಬಂದರೂ ಊರಿಗೆ ಹೋಗ್ತೀನಿ. ಹಾಗೆ ಇಲ್ಲಿ ಲಕ್ಷ್ಮೀ ಪೂಜೆ ನಮ್ಮದು ಹೋಟೆಲ್ ಶುರುವಾಗಿ ಒಂದು 4 ವರ್ಷ ಆಯಿತು. 4 ವರ್ಷ ಆದರೂ ಸಮೇತ ಒಂದು ದಿನ ನನಗೆ ನನ್ನ ಮಗಳಿಗೆ ಬಾ ಪೂಜೆಗೆ ಅಂತ ಹೇಳಿಬಿಟ್ಟು ಈ ಮನೆಯವರು ಒಂದು ದಿನವೂ ಕರೆದಿಲ್ಲ. ಅದಕ್ಕೆ ನಾನು ಕರೀರು ಅಂತಲೂ ನಾನು ಹೇಳಲ್ಲ. ಎಲ್ಲ ಮರ್ತುಬಿಟ್ಟಿದ್ದಾರೆ. ಹೇಗಾಯಿತು ಹೋಟೆಲ್ಲು, ಹೇಗೆ ನಡೆಸ್ತಾ ಇದ್ದಾರೆ ಇವಾಗ ಹೋಟೆಲ್ಲು, ಯಾರಿಂದ ನಡೆಸ್ತಾ ಇದ್ದಾರೆ ಎಲ್ಲ ಮರ್ತುಬಿಟ್ಟಿದ್ದಾರೆ. ಹಾಗೆ ನಡೆಸ್ಕೊಂಡು ಅವ್ರವ್ರೇ ತಿನ್ಕೊಂಡು ಹೋಗ್ತಾಯಿದ್ದಾರೆ ಆರಾಮಾಗೆ. ಹೋಗಲಿ ಬಿಡಿ, ಪರವಾಗಿಲ್ಲ. ಆದರೂ ಒಂದು ನಿಯತ್ತಿರಬೇಕು ಮನುಷ್ಯನಿಗೆ. ಯಾರಿಂದ ಆಯಿತು, ಏನಾಯಿತು, ಹೇಗೆ ಹೊಟ್ಟೆ ತುಂಬ್ತಾ ಇದೆ ಅನ್ನೋದು ಅದನ್ನು ಮನುಷ್ಯರು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡೇ ನಮಗೂ ಯಾವುದೇ ರೀತಿಯಲ್ಲೂ ಲಕ್ಷ್ಮೀ ಪೂಜೆಗಾಗಲಿ ಇವ್ರದ್ದು ಯಾವ ಹಬ್ಬಕ್ಕಾಗಲಿ ಯಾವುದಕ್ಕೂ ನಮಗೇನು ಹೇಳಲ್ಲ, ಮಾಡಲ್ಲ. ಯಾವ ರೀತಿಯಲ್ಲೂ ಯಾವುದು ಮಾಡೋದು ಇಲ್ಲ ಈ ಮನೆಯಲ್ಲಿ. ಕರ್ಮ ಸಾಯಲಿ. ಅದಕ್ಕೆ ಏನೇ ಇದ್ರೂ ನಮ್ಮ ಮನೆಗೆ ಹೋಗೋದು ಕಾಯ್ತಾ ಇರ್ತಾರೆ ಇಲ್ಲಿ ಊರಿಗೆ ಹೋಗೋದೇ ಕಾಯ್ತಾ ಇರ್ತಾರೆ ಇಲ್ಲಿ. ಹಾಗೆ ಇದು ಹಬ್ಬ ಇದ್ರೂ ನಾನು ಊರಿಗೆ ಹೋಗ್ತೀನಿ, ಅಲ್ಲೆಲ್ಲ ಮುಗಿಸ್ಕೊತೀನಿ, ಬರ್ತಾಯಿರ್ತೀನಿ. ಇಷ್ಟೇ ಜನಗಳ ನಿಯತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ವಾಚ್ ಮಾಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತೇಳ್ಬಿಟ್ಟು ನಾನು ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಾನು ಊರಿಗೆ ಬರೋ ಹಿಂದಿನ ದಿನ ನಾವು ಎಷ್ಟೆಲ್ಲ ಪಟಾಕಿ ಹೊಡಿದ್ವಿ, ಎಷ್ಟೆಲ್ಲ ಮಜಾ ಮಾಡಿದ್ವಿ ಅನ್ನೋದೊಂದು ದಿನ ತಗೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಹಾಕಿರ್ತೀನಿ ನೋಡಿ, ಓಕೆನಾ? ನನ್ನ ಸಮಯ ಬಂದಾಯ್ತು, ನಾನು ಹೊರಟು ಬರ್ತೀನಿ. ಬಿ ಕೇರ್ಫುಲ್. ನಾನು ಹೇಳ್ದಾಗೆ ಮಾಡಬೇಕು. ಓಕೆ, ಬಿ ಸ್ಟ್ರಾಂಗ್.